ಇದೊಂದು ಸ್ವಲ್ಪ ಬ್ಯಾಂಕ್ ಲೋನ್ ತೀರೋ ತಕನ ಇಬ್ರು ಇಲ್ಲೇ ಕೆಲ್ಸಕ್ಕೆ ಹೋಗ್ಲಿ. ನಿನ್ನ ಗಂಡನೂ ಇಲ್ಲಿಗೆ ಕರೆಸ್ಕೊಬಿಡು. ಇಲ್ಲಿಗೆ ಕರೆಸ್ಕೊಬಿಟ್ರೆ ಅತ್ಲಾಗೆ ಚೆನ್ನಾಗೆ ದುಡ್ದು ಇದನ್ನು ತೀರಿಸ್ಬಿಟ್ರೆ ಆಮೇಲೆ ಇನ್ನೊಂದ್ಸತಿ ತಗೋಬೋದು. ಇನ್ನೊಂದ್ಸತಿ ತಗೋಬಿಟ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ಬೋದು. ಇನ್ನೂ ಜಾಸ್ತಿನೇ ಕೊಡ್ತಾರೆ. ಅದಕ್ಕೆ ನಿಮ್ಮ ಅಪ್ಪಾಜಿ ಒಂದು ಹೋದ್ರೆ ಆಗಲ್ಲ. ಯಾಕಂದರೆ ನಾನು ಜಾಸ್ತಿ ಕಟ್ಬಿಟ್ಟು ಅಂತ 50,000 ಕಟ್ಬಿಟ್ಟು ತೀರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ಇವಾಗ ಏನು ಮಾಡೋಣ ಅಂತಂದರೆ ಸುಮ್ಮನೆ ನಿನ್ನ ಗಂಡನ ಇಲ್ಲೇ ಕರೆಸ್ಕೊಂಡು ಎಲ್ಲರೂ ಚೆನ್ನಾಗಿ ದುಡ್ದು ಬೇಗ ತೀರಿಸ್ಬಿಡೋಣ. ಸಿಕ್ಕಿದ್ರೇನಪ್ಪ ಕೆಲಸದಾಳುಗಳು ಸಿಗ್ತಾರೆ, ಹೋಗ್ಬರ್ತೀನಿ ಕೆಲಸದಾಳ ಹತ್ರ ಅಂತ ಓದಲ್ಲ. ಸಿಕ್ಕಿದ್ರಾ? ಅವರೆಲ್ಲ ಅಲೆ ಬೇರೆ ಕಡೆ ಕೊರಟಿದ್ದಾರೆ. ಯಾರು ನೋಡಿದ್ರು ಅಣ್ಣ ನಾನು ಬರಲ್ಲ ಕಣಣ್ಣ ನಿಮ್ಮ ಇದಕ್ಕೆ ಕೆಲಸಕ್ಕೆ, ನಾವು ಅಲೆ ಬೇರೆ ಕಡೆ ನೋಡ್ಕೊಂಡಿದ್ದೀವಿ, ಬೇರೆಯವ್ರ ಹತ್ರ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರಮ್ಮ. ಎಷ್ಟು ಕೇಳ್ಕೊಂಡ್ರು ಇವಾಗ ಅವ್ರು ಬರ್ತಾ ಇಲ್ಲ. ಇವಾಗ ಸಾಲನ ಹೆಂಗೆ ತೀರಿಸೋದು? ಬ್ಯಾಂಕಲ್ಲಿ ಲೋನ್ ತೊಗೊಂಡಿರೋದು. ಈಗ ನಾವು ಕೆಲಸದ ಹತ್ರ ನಾನು ಕೆಲಸ ಮಾಡಿಸೋರು ಆಳುಗಳು ಇದ್ದಿದ್ರೆ ಹೆಂಗೋ ಕೆಲಸ ಆಗೋದು, ಬೇಗ ಅಂತ ದುಡ್ಡು ಬರೋದು, ತೀರಿಸ್ಕೋಬೋದಾಗಿತ್ತು. ಇವಾಗ ನೋಡಿ ಎಷ್ಟು ಕಷ್ಟ ಆಗ್ತೈತೆ. ನಾನು ಅದಕ್ಕೇನೆ ಇವನಿಗೆ ಹೇಳ್ತಾ ಇದ್ದೀನಿ, ಮನೆಯೇ ಬರಲಿ ಸಿಂಧು, ನಿನ್ನ ಗಂಡನಿಲ್ಲೇ ಕರೆಸ್ಕೊಳಮ್ಮ. ನಿನ್ನ ಗಂಡನಿಲ್ಲೇ ಕರೆಸ್ಕೊಂಡು ನಾವೇ ಎಲ್ಲನ ಮಾಡಿಬಿಡೋಣ ಕೆಲಸ. ಯಾ ಕೆಲಸದಾಳು ಬೇಡ, ಯಾರು ಬೇಡ, ಎಲ್ಲ ನಾವೇ ಬೇಕಾದ್ರೆ ಮಾಡಿಬಿಟ್ಟು ನೀವು ಬೇಕಾದರೆ ಗರ ಕೆಲಸ ಮಾಡಿರಂತೆ ನೀವೆಲ್ಲ ಕಟ್ಟೋದು ಎಲ್ಲನ. ಅವ್ನು ಹೆಲ್ಪರ್ ಕೆಲಸ ಮಾಡ್ತಾನೆ, ನಾವು ಇನ್ನೂ ಮಿಕ್ಕಿದ್ರದ್ದು ಕೆಲಸ ಎಲ್ಲ ಏನೇನಿರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೊಬ್ಬರು ಇಬ್ಬರು ಯಾರಾದರೂ ಸಿಕ್ಕಿದ್ರೆ ಸಾಕತ್ಲಾಗ ನಮ್ಮ ಜೊತೆಗೆ. ನಿಮ್ಮ ಜೊತೆಗೆ ಇನ್ನೊಬ್ರು ಜ್ಞಾನನ ಕರ್ಕೊಳ್ರಿ. ಬೇಲ್ದಾರ ಇನ್ನೊಬ್ರು ಜ್ಞಾನನ ಕರ್ಕೊಂಡ್ರತ್ಲಾಗೆ ಹೊಸಾರು ನಾವೇ ಚೆನ್ನಾಗಿ ದುಡ್ದು ತೀರಿಸ್ಬೋದತ್ಲಾಗೆ. ನೀನೇನೋ ಹೇಳ್ತೀಯ, ಅವ್ರು ಬರಬೇಕಲ್ಲ, ಮಾಡಬೇಕಲ್ಲ. ನಿನ್ನ ಕೈಲಿ ಸಮೇತ ಆಗಬೇಕಲ್ಲ ಕೆಲಸ ಮಾಡೋಕ್ಕೆ. ನಿನ್ನ ಕೈಲೂ ಆಗೋದಿಲ್ಲ, ಏನಿಲ್ಲ. ಸುಮ್ಮನೆ ಹಂಗಲ್ಲ ಬೇರೆ ಕೆಲಸ ಅಂತಂದರೆ. ನನಗೂ ಈ ನಡುವೆ ಅಲೆ ಬಿಟ್ಟಿದ್ದೀನಿ, ಬರೀ ಆಳುಗಳ ಹತ್ರ ಕೆಲಸ ಇಟ್ಟು ಮಾಡಿಸ್ತಾ ಇದ್ದೆ. ಇವಾಗ ನನಗೂ ಮಾಡೋದಕ್ಕೆ ಹಾಕಲ್ಲ. ಸುಮ್ಮನೆ ತಗೊಬಿಟ್ಟಿದ್ದೀವಿ. ಇಂಥ ಸಾಲ ತೀರ್ಸೋದಿರೋದು. ಅಲ್ಲ ಇವಾಗ ಕಟ್ಟೋದು ಏನೋ, ಇವಾಗ ನಿನ್ನ ಹತ್ರ ಇರೋ ದುಡ್ಡಲ್ಲಿ ಕಟ್ಬಿಟ್ಟೆ. ಅದೇ ದುಡ್ಡಿತ್ತು ಸ್ವಲ್ಪ ಕಟ್ಬಿಟ್ಟೆ. ಇನ್ನು ನಾನು ಮುಂದಿನ ತಿಂಗಳು ಹೆಂಗೆ ಕಟ್ಟಬೇಕು ಅಂತ ಯೋಚನೆ ಮಾಡಬೇಕು. 10 ತಿಂಗಳು ಹೆಂಗೆ ಕಟ್ಟಬೇಕು, ಇನ್ನೂ ಎಷ್ಟು ತಿಂಗಳು ಯೋಚನೆ ಮಾಡಬೇಕು ಅನ್ನೋದು ನಿನಗೇನು ಗೊತ್ತಿಲ್ಲಮ್ಮ. ಏನೊಂದು ವರ್ಷ ಅಲ್ಲ, 2 ವರ್ಷ ಅಲ್ಲ, 15 ವರ್ಷ ಕಟ್ಟಬೇಕಲ್ಲ. 25,000 ಕಟ್ಟಿದ್ರೆ 24 ವರ್ಷ, 25 ವರ್ಷ ಕಟ್ಟಬೇಕಂತೆ. 25 ವರ್ಷ ತನಕ ನಮಗೆ ನೆಮ್ಮದಿ ಇಲ್ಲ. ಅಯ್ಯೋ ಏನು ಮಾಡೋಕ್ಕಾಗುತ್ತಪ್ಪ. ಇವಾಗ ಮನೆಗಳನ್ನೆಲ್ಲ ನೀನು ಹಿಡ್ಕೊಂಡಿರೋವೆಲ್ಲ ಫಿನಿಶ್ ಮಾಡು, ಕೊಡ್ತಾರೆ. ಅಯ್ಯೋ ಅವು ಹಿಡ್ಕೊಂಡಿರೋವೆಲ್ಲ ಕೊಟ್ರು ಆಗೋದಿಲ್ಲ. ಅವು ಇನ್ನೆಷ್ಟೈದಾವೆ ಹೇಳು. ಇವಾಗ ಬೇರೆ ಕೆಲಸದಾಳುಗಳು ಸಿಗ್ತಾ ಇಲ್ಲ. ಅವ್ರು ಅದೇನೆ ನಾವು ಬೇರೆಯವ್ರಿಗೆ ಕೊಡ್ತೀವಪ್ಪ, ನೀನು ಅರ್ಧಕ್ಕೆ ಕೆಲಸ ನಿಲ್ಲಿಸ್ತೀಯ, ನೀನು ಚೆನ್ನಾಗಿ ಮಾಡಿಸಲ್ಲ, ಹಿಂಗೆ ನಿಲ್ಲಿಸಿದ್ರೆ ನಮ್ಗೆ ಹೆಂಗಾಗುತ್ತೆ ಅಂತ ಹೇಳಿ ಅವರು ಎಲ್ಲಗಾಲೇ ಸಿಟ್ಟಾಗ್ತಾಯಿದ್ರು. ಬರೀ ಹಿಂಗೆ ಕೆಲಸಗಳು ನಿಲ್ಲಿಸ್ತೀಯ, ಸರಿಯಾಗಿ ಮಾಡೋದಿಲ್ಲ, ಏನಿಲ್ಲ, ದುಡ್ಡು ಮಾತ್ರ ಇಸ್ಕಳಿಸ್ತೀಯ, ಕೆಲಸ ಆಗಲ್ಲ ಅಂತ ಅವರು ಅಲೆ ಬೆಳಗ್ಗೆ ಹೋಗಿದ್ದೆ ಗುಣ ಅನ್ನೋರು. ಏನು ಮಾಡೋಣ, ಹಿಂಗಾಗೈತೆ ನಮ್ಮ ಪರಿಸ್ಥಿತಿ. ನೀನೇನು ಅರ್ಥ ಮಾಡ್ಕೊಳ್ಳಲ್ಲ, ಏನಿಲ್ಲ, ಸುಮ್ಮನೆ ಹೇಳ್ತಿ ಅತ್ಲಾಗೆ. ಅದಕ್ಕೇ ನಿಮ್ಮ ಆಂಟಿನಿಗೆ ಹೇಳಿ ಕಳಿಸಿದ್ದೀನಿ. ಅವಳು ಬಂದವಳೆ. ಬಾರೆ. ಜ್ಯೋತಿಯಮ್ಮ ಬಂದೈತೆ ಯಾವಾಗ್ಲೂ. ಯಾವಾಗ ಬಂದೆ ಜ್ಯೋತಿಯಮ್ಮ? ನಾನು ಅವಾಗಲೇ ಬಂದಮ್ಮ. ಅಕ್ಕ ಹೇಳಿ ಕಳಿಸಿದ್ಲಾ, ಬಾರೆ ಸ್ವಲ್ಪ ದಿನ ಇರ್ಮಂತೆ ಅಂತ ಹೇಳಿ, ಅದಕ್ಕೆ ಬಂದು ಅತ್ಲಾಗೆ. ಇನ್ನೇನು ಮಾಡೋಣ ಅಂತೇಳಿ. ಹೌದಾ? ಬಿಡತ್ಲಾಗ ಇವಾಗ ಹೆಂಗನ ಹೋಗಿ ನನ್ನ ಗಂಡಗೂ ಹೇಳ್ತೀನಿ. ಅವರು ನಾವು ಎಲ್ಲ ಹೋಗಿ ಸಾಲ ತೀರ್ಸೋಕ್ಕಾಗುತ್ತೆ ಸ್ವಲ್ಪ ದಿನ. ಇನ್ನೇನು ಮಾಡೋಕ್ಕಾಗುತ್ತೆ, ಬೇರೆ ಏನೋ ಕೆಲಸ ನೋಡ್ಕೊಂಡ್ರೆ ಆಯ್ತು ಕಣಮ್ಮ. ಬರೀ ಗಾಳಿ ಕೆಲಸ ಅಂತಂದ್ರೆ ಅದಕ್ಕೆ ಯಾರು ಮಾಡ್ತಾರತ್ಲ, ಯಾವುದೋ ಸ್ಟ್ಯಾಂಡರ್ಡ್ ಆಗಿರೋದು ಚೆನ್ನಾಗಿರೋದು ನೋಡ್ಕಮ್ಮನ. ಅಯ್ಯೋ ಯಾವ ಕೆಲಸನೂ ನಿಮ್ಮ ಅಮ್ಮನ ಕೈಲಿ ದಬ್ಬಕ್ಕಾಗಲ್ಲಮ್ಮ. ನಾನು ನಾಳೆ ನೋಡಿದ್ದೀನಿ, ಅವಳಿಗೇನು ಕುಕ್ಕಂಡಿರತ್ತಕ್ಕೆ ದಪ್ಪನಾಗೆ ದುಡ್ಡು ಕಂತೆ ನೋಟು ಬರಬೇಕಷ್ಟೇನೆ. ಅವಳಿಗೆ ಕೆಲಸ ಮಾಡೋದಕ್ಕಾಗಲ್ಲ. ಆಗುತ್ತೆ, ಯಾವುದಾಗ್ಲೂ ಮನ್ಸು ಮಾಡಿದ್ರೆ ಆಗುತ್ತೆ. ಸುಮ್ಮನೆ ಬಾಬಾ. ಸಿಂಧು ಬೇರೆ ಇದ್ದಾಳೆ, ನಂಗೆ ಅವ್ರ ಗಂಡ ಬೇರೆ ಇದ್ದಾನಲ್ಲ, ಅವನು ದುಡಿಸ್ಕೊಂಡ್ರೆ ಆಯಿತು. ಅವನು ದುಡಿಸ್ಕೊಂಡು ಸ್ವಲ್ಪ ದಿನ ಸಾಲ ತೀರಿಸ್ಕೊಂಬವ್ರಿಗೂ ದುಡ್ಡು ಕೊಡಪ್ಪ, ಮನೆ ಅಳಿನಾಗಿ. ಮತ್ತು ಇನ್ಯಾರು ನೋಡ್ಕೋಬೇಕು, ನೀನು ನೋಡ್ಕೊಂಬದಲೆ ಅಂತ ಹೇಳಿ ಕೇಳಮ್ಮ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಮನೆ ಅಳಿನಾಗಿ ನೀನು ನೋಡ್ಕೊಂಬದಲೆ ಇನ್ಯಾರು ನೋಡ್ಕೋಬೇಕು. ಅದಕ್ಕೆ ಬಂದೊಂದು ಸ್ವಲ್ಪ ದಿನ ದುಡಿದ್ರೆ ತಿರ್ತಿದ್ದಂಗೆ ಮತ್ತೆ ತಿರುಗಿ ತಗೊಂಡು ಇನ್ನಿದ್ದೆಲ್ಲ ಅವನಿಗೆ ಮಾಡಿಕೊಡೋದು. ನಮ್ಗೆ ಇನ್ಯಾರು ಇದ್ದಾರಪ್ಪ? ಅವನು ಇರೋನಬ್ಬ ಅಂತ ಹೇಳಿ ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಅವನು ಅರ್ಥನೇ ಮಾಡ್ಕೊಂಬಲ್ಲ, ಇರೋನೊಬ್ಬಳಿ ಇನ್ಯಾರು ಇದ್ದಾರೆ. ಮನೆನೂ ಅವನಿಗೆ ತಾನೇ ಆಗೋದು. ಹೇಳಿದ್ರೆ ಅರ್ಥ ಆಗ್ತಿಲ್ಲ ಅವನಿಗೆ. ನಾವು ಅದನ್ನೇ ಎಲ್ಲನ ಸಾಲ ಮಾಡ್ಕೊಂಡಿನಿ ಅಂತ ಹೇಳ್ತೀರಾ ನೀವು ಅಂತ ಹೇಳಿ ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ದವನು. ಹೆಂಗೆ ತೀರಿಸ್ಬೇಕೋ ಏನೋ, ನನಗಂತೂ ಇದೇ ಒಂದು ಚಿಂತೆ ಆಗೈತಿ. ಸಾಲ ಇದ್ದರೆ ಇಲ್ಲೋಡು ಒಂದು ಊಟ ಬೇಕಾದರೆ ಉಪವಾಸ ಮಲ್ಕೊಂಬನ ಉಂದಂಗೆ. ಆದರೆ ಸಾಲ ಇದ್ದರೆ ಮಾತ್ರ ನೆಮ್ಮದಿ ಇರಲ್ಲ ಮನುಷ್ಯನಿಗೆ. ಇವಾಗ ನೋಡು ಅದನ್ನೆಲ್ಲ ಹೆಂಗೆ ಕಟ್ಟಬೇಕಪ್ಪ ಅಂತ ಹೇಳಿ ತುಂಬ ಚಿಂತೆ ಆಗೈತಿ. ಏನು 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 30-40 ಲಕ್ಷ ಸಾಲ ಹೆಂಗೆ ತೀರಿಸ್ಬೇಕು ಏನು. ನನಗಂತೂ ರಾತ್ರಿ ಎಲ್ಲ ನಿದ್ದೆ ಇಲ್ಲ.
ರಾತ್ರಿ ಎಲ್ಲ ನಿದ್ದೆ ಬರಲ್ಲ ನನಗಂತೂ. ನಾನು ಹೇಳಿದೆ ಬೇಡ ಕಣಮ್ಮ ನೋಡ್ಕೊಂಡು ಮಾಡ್ಕಮ್ಮನ ಅಂತ ಹೇಳಿ ಕೇಳಲಿಲ್ಲ. ಇವಾಗ ನನಗೆ ಚಿಂತೆ ಆಗ್ಬಿಟ್ಟೈತೆ. ಅದೇ ಒಂದು ಟೆನ್ಷನಾಗಿ ನನಗಂತೂ ತಲೆಯೆಲ್ಲ ತಿರುಗ್ತೈತೆ, ತಲೆಯೆಲ್ಲ ನೋವ್ತೈತೆ. ಅಲ್ಲಿ ಮನೆಗಳವ್ರಿಗೂ ಎಲ್ಲ ಹೇಳೆ, ನಿಮ್ಮ ಅತ್ತೆ ನಿಮ್ಮ ಮಾವನಿಗೆಲ್ಲನ, ಮಾವ ನಮ್ಮ ಮನೆಗೆ ಇನ್ನು ಯಾರು ಇದ್ದಾರೆ, ಎಲ್ಲ ಬಂದು ನಮ್ಮ ಮನೆ ಸಾಲ ತೀರಿಸ್ರಿ, ಎಲ್ಲ ಮನೆ ಎಲ್ಲ ತಗೋಬೋದು ಅಂತ ಹೇಳು. ಅಯ್ಯೋ ನೀನು ಇದಕ್ಕೆ ಹೋಗಿದ್ಯಾ? ಅಯ್ಯಪ್ಪ, ನಮ್ಮ ಮನೆಗಾಗ ಅವಳು ಇದ್ದಾಳಲ್ಲ, ಅವಳಿಂದನೇ ಇದೆಲ್ಲನ. ಅವಳು ಒಳ್ಳೊಳಲ್ಲ. ಅವಳು ನಮ್ಮ ಅತ್ತೆ ನಮ್ಮ ಮಾವನಿಗೂ ಎಲ್ಲ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ. ಅವ್ರು ಹೆಂಗೋ ಬಂದ್ಬೇಕಾದ್ರೆ ಕೆಲಸ ಬೇಕಾದ್ರೆ ಮಾಡಿಕೊಡ್ತಾರೆ. ಇವಳು ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ಏನು ಕ್ರಿಮಿನಲ್ ಇವಳು. ನನಗೆ ಗೊತ್ತೈತೆ. ಅವಳಿಂದಲೇ ಎಲ್ಲ ನಮ್ಗೆ ಹಿಂಗೆ ಆಗಿರೋದು. ಅವಳು ಬೈಕಂತಾಳೆ ನಮ್ಮನ್ನು ನೋಡಿ. ಅವಳು ಹೊಟ್ಟೆ ಉರ್ಕೊಂಡಂಗಿಂದ ಹಿಂಗೆ ಆಗಿರೋದು ಆಂಟಿ. ಅವಳು ಒಳ್ಳೆಯವಳಲ್ಲ. ಬೇಕಂದ್ರೆ ಬಂದು ನೋಡು, ನೀನು ಬಂದಿರೋದು ನೋಡಿದ್ರು ಎಷ್ಟು ಹೊಟ್ಟೆ ಉರ್ಕೊಂತಾಳೆ ಗೊತ್ತೆ. ನಮ್ಮನೆಗೆ ಯಾರೂ ಬರಲ್ವಲ್ಲ, ನಮ್ಮರು ಯಾರೂ ಬರಲ್ವಲ್ಲ, ಇವರು ರಿಲೇಷನ್ ಎಲ್ಲ ಬರ್ತಾರಲ್ಲ ಅಂತ ಹೇಳುವ ಅದಕ್ಕೆ ಹೊಟ್ಟೆ ಉರ್ಕೊಂತಾಳೆ ಅವಳು. ಹೊಟ್ಟೆ ಉರ್ಕಿ ಅಂದರೆ ಹೊಟ್ಟೆ ಉರ್ಕಿ ಅಂತ ಲೌಡರ್ಗೆಲ್ಲ ಸರಿಯಾಗಿ ಮಾಡ್ಬೇಕು ಕಣೆ ಸಿಂಧು. ಅಲ್ಲ ಅವಳು ಯಾಕೆ ಹೊಟ್ಟೆ ಉರ್ಕೊಂತಾಳೆ? ನಾವೆಲ್ಲ ಚೆನ್ನಾಗಿರೋದು ನೋಡಿ ನಡಿಯ ಬರ್ತೀನಿ, ಅಲ್ಲೇ ಇರ್ತೀನಿ ನಡಿಯ ನೋಡೋಣ. ಅದ್ಯಾಕೆ ಹೊಟ್ಟೆ ಉರ್ಕೊಂತಾಳೆ ನೋಡೋಣ. ಅಂಥವ್ರಿಗೆಲ್ಲ ಎದ್ರಕೋಬಾರ್ದು. ಇವಾಗ ಎದ್ರಿಸಿದ್ರೆ ಎದ್ರಕೊಂತಾರೆ ಕಣಮ್ಮ. ನೀನು ಎದ್ರಕಮ್ಮಕ್ಕೆ ಹೋಗ್ಬಾರ್ದು. ಸರಿಯಾಗಿ ಅವಳಿಗೆ ಗ್ರಾಚಾರ ಬಿಡಿಸ್ಬೇಕು. ಏನಪ್ಪ ಇವಳು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತಾಳೆ ಅಂತ ಹೇಳಿ ಎದ್ರಕಮ್ಮಂಗಿರ್ಬೇಕು. ಭಯ ಇರಬೇಕು. ಇಲ್ಲ ಅಂತಂದ್ರೆ ನೀನು ಎದ್ರಕೊಂಡಷ್ಟು ಇನ್ನು ಎದುರಿಸ್ತಾನೇ ಇರ್ತಾರವ್ರು. ಎದ್ರಕೋಬೇಡ, ನಡಿ ಹೋಗೋಣ ಅದೆಲ್ಲ. ಕಣೆ ಅಲ್ಲಿ ಸೇರ್ಕೊಂಡು ನೀನು ನಮ್ಮ ಸಿಂಧು ಸೇರ್ಕೊಂಡು ಸರಿಯ ಪಾಠ ಕಲಿಸ್ರಿ ಹೇಳ್ತೀನಿ. ಏನನ ಅವಳು ಇಲ್ಲದ್ದೆಲ್ಲ ಗಂಚಲಿ ಮಾಡಿದ್ರೆ ಬೇಡಪ್ಪ, ಇವು ಸವಾಸ ಬೇಡಪ್ಪ ಅಂತ ಅವಳೇ ಮನೆ ಬಿಟ್ಟು ಹೋಗ್ಬೇಕು. ಹಂಗೆ ಮಾಡ್ರಿ ಹೇಳ್ತೀನಿ. ಬಿಡು, ಹೆಂಗೋ ಆಂಟಿನ ನಾನೇ ಹೇಳಿ ಕಳ್ಸೋಣ ಅಂತ ಅಂದ್ಕೊಂಡೆ. ಹೆಂಗೆ ಆಂಟಿನೇ ಬಂದೈತಲ್ಲ, ಕರ್ಕೊಂಡು ಹೋಗ್ತೀನಿ. ನಾವು ಹೇಳ್ದಂಗೆ ಈ ಮನೆ ಸವಾಸ ಬೇಡಪ್ಪ, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅನ್ಬೇಕು. ಈ ಮನೆಯಾಗ ನಾನು ಇರೋದೇ ಇಲ್ಲ ಅನ್ಬೇಕು. ಹಂಗಾದ್ರೆ ಚೆನ್ನಾಗಿರುತ್ತೆ. ನಮ್ಮ ಪಾಡಿಗೆ ನಾವು ಅವಾಗ ಆ ಮನೆಯಾಗ ಇರ್ಬೋದು ನೆಮ್ಮದಿ. ಅವಳಿಂದಲೇ ನಮ್ಮ ಮನೆಯಾಗೆ ನೆಮ್ಮದಿ ಇಲ್ಲ. ನಡಿ ಹೋಗೋಣ, ಬರ್ತೀನಿ ನಡಿ. ಏನಾನ ಮಾತಾಡಲಿ. ನೀನು ಹಂಗೆಲ್ಲ ಜೋರು ಮಾಡಬೇಡ ನೋಡು. ನಮ್ಮ ಹುಡುಗಿ ಮೇಲೆ ನಿನಗೆ ಗ್ರಾಚಾರ ಇದ್ದಾವೆ, ನೀನು ಎಲ್ಲರ ಥರ ಅಂತ ತಿಳ್ಕೊಬೇಡ. ನಾವೆಲ್ಲ ಸೇರ್ಕೊಂಡು ಏನಿಲ್ಲ, ನಮ್ಮ ಹುಡುಗಿ ಮೇಲೆ ನಾನು ಜೋರು ಮಾಡಿಬಿಟ್ರೆ ನಿನಗೆ ಗ್ರಾಚಾರ ನೆಟ್ಟಿಗಿರಲ್ಲ ಅಂತ ಹೇಳ್ತೀನಿ. ಸರಿಯಾಗಿ ಹೇಳ್ತೀನಿ. ಆಂಟಿ ಅವಳ್ದೊಂದು ನನಗೆ ಹಂಗೆ ಕಾಟ. ಅಯ್ಯಪ್ಪ, ಏನು ಕಷ್ಟಕ್ಕಲ್ಲ ಸುಖಕ್ಕಲ್ಲ. ಯಾರ್ಗನಗಳಪ್ಪ ಒಂದು 50,000 ಲಕ್ಷ ಇಲ್ಲ ಅಂತಂದರೆ ಕೊಡಲ್ಲ. ದುಡ್ಡು ಮಸ್ತ್ ಇಟ್ಕೊಂಡ್ರೆ ಗೌರ್ಮೆಂಟ್ ಕೆಲಸ ಬೇರೆ ಗಿಂಬ್ಳನೇ ಬರುತ್ತೆ. ಎಷ್ಟಷ್ಟು ಪುರುಸ್ನಾಗೆಲ್ಲ ನಾನು ನೋಡ್ತೀನಲ್ಲ. ಬಿಡ, ಮತ್ತೆ ಏನಾನ ಮಾಡ್ಕೊಂಬ್ಲೇಳ ಅವ್ರ ಪಾಡಿಗೆ ಅವರು. ಸುಮ್ಮನಿರಪ್ಪ ನೀನು. ಅಂಥವಳನ್ನೆಲ್ಲೂ ನೋಡಲಿಲ್ಲ. ಒಬ್ಬ ಭಾರಿ ಇದ್ದಾಳೆ. ನಾನೇನೋ ಅಂದ್ಕೊಂಡಿದ್ದೆ, ಅವಳು ಭಾರಿ ಇದ್ದಾಳೆ. ಏನು ಕೆಲಸ ಅಂತ ಹೇಳಿ ಕೆಲಸದ್ದೊಂದು ನನ್ನ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಮಾಡ್ತಾ ಇದ್ದಾಳೆ. ಎಲ್ಲದರಲ್ಲೂ ಲಂಚ ಆಂಟಿ, ಎಲ್ಲದರಲ್ಲೂ ಲಂಚ. ಅಂಥವ್ರನ್ನೆಲ್ಲ ಎಲ್ಲಿ ಇಡಬೇಕು ಅಲ್ಲಿ ಹಿಡ್ದು ಸರಿಯಾಗಿ ಒಪ್ಪಿಸ್ಬೇಕು ಗೌರ್ಮೆಂಟ್ಗೆ. ಲಂಚ ತಮಾರ್ನೆಲ್ಲ ಅದನ್ನು ತಗೊಂಡೆ ಮತ್ತೆ ಎಷ್ಟು ಉದ್ಧಾರ ಆಗಿವಳಿ. ಸಂಬಳಕ್ಕಿಂತ ಗಿಂಬಳನೇ ಜಾಸ್ತಿ ಅವಳಿಗೆ ಅಲ್ಲೆಲ್ಲ. ಅದು ಇದು ಮಾಡಿಸ್ಕೊಡೋದು ಅದು ಇದು ಮಾಡ್ತಾಳಲ್ಲ, ಅದಕ್ಕೆ ಮಸ್ತಾಗಿ ಕೇಳಲಿಲ್ಲ ಅಂದರೂ ಕೊಟ್ಟು ಹೋಗ್ತಾರೆ ಜನ. ಹಂಗೆ ಈ ಸಿಂಧುನ ಏನೋ ಅಂತ ಅನ್ಕೊಬಿಟ್ಟಾಳ ಅವಕ್ಕ. ಅವಳು ಸಂಗೀತ. ಅದಕ್ಕೆ ಮತ್ತೆ ಅವಳು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ರಿ. ಅಲ್ಲ ಎಷ್ಟರ ಮಟ್ಟಿಗೆ ಇರಬೇಡ. ನಾನೇ ಏನು ಕನ ಕೊಡಮ್ಮ ₹1, ಏನೋ ₹100 ದುಡ್ಡು ಬೇಕು ಅಂದ್ರೂ ಕೊಡಲ್ಲ. ನೀನೇ ಬೇರೆ ಮಾಡ್ಕೊಂಡು ತಿನ್ನು ಅಂತ ನನ್ನ ಮೇಲೆ ಜೋರು ಮಾಡ್ತಾಳಲ್ಲ. ಅದಕ್ಕೆ ನಾನು ಇರ್ತೀನಿ, ಅವಳು ಇರ್ತೀನಿ, ನೋಡೇ ಬಿಡೋಣ. ನಮ್ಮ ಆಂಟಿ ಬೇರೆ ಬಂದೈತೆ, ನಮ್ಮ ಆಂಟಿನ ಕರ್ಕೊಂಡು ಹೋಗ್ತೀನಿ ನನ್ನ ಸಪೋರ್ಟಿಗೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.